ರೆಡಿ ಆಗ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು 4 ಅವರ್ ನಾವು ಮಲ್ಕೊಂತೀವಿ. ಅಕ್ಕ ಹೇಳೋದೇ ಗೈಸ್ ಮಾತಾಡು. ಅಯ್ಯೋ 3, 2, 1 ಇವತ್ತು ಕೆಟಲಲ್ಲಿ ಮ್ಯಾಗಿ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇ ಗಾಯ್ಸ್, ಇದು ಬೆಳಗ್ಗೆ. ಸೊ ಎಷ್ಟು ಮಸ್ತಾಗಿದೆ ಗೊತ್ತಾ ಗೈಸ್, ವ್ಯೂ 1 ಮಿನಿಟ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್, ಹಿತ ನೀರು ಕುಡಿತಿರೋ ಹಿತ, ಔಟ್ಫಿಟ್ ಮಸ್ತಾಗಿರೋದು, ವೈಷ್ಣವಿ ಔಟ್ಫಿಟ್, ರೂಪಾ ಔಟ್ಫಿಟ್. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದೀವಿ ಗೈಸ್ ನಮ್ಮದು ಔಟ್ಫಿಟ್. ಸೊ ಇವತ್ತು ಬಂದ್ಬಿಟ್ಟು ನಾವು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗಬೇಕು. ಸೊ ಅದಕ್ಕೆ ಈ ಥರ ಇಂಡಿಯನ್ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ವ್ಯೂ ಮಾತ್ರ ಗೈಸ್ ಎಷ್ಟು ಚೆನ್ನಾಗಿದೆ. ಗೈಸ್ ಬ್ರೇಕ್ಫಾಸ್ಟ್ ಗೈಸ್, ಇವರೆಲ್ಲ ಕೂತಿದ್ದಾರೆ, ನಮಗೆ ಜಾಗ ಎಲ್ಲ ನಿಂತ್ಕೊಂಡು ತಿಂತಿದ್ದೀವಿ. ಒಂದು ದಿನ ಆದಮೇಲೆ ಕಾಫಿ ಸಿಗ್ತಿದೆ. ಸೊ ನಿನ್ನೆ ರಾತ್ರಿ ಕುಡ್ದಿದ್ದು ನಂಗೆ ಇಷ್ಟ ಆಯಿತು, ಬಟ್ ಇದು ವಿತ್ ಎಕ್ಸ್ಟ್ರಾ ಶುಗರ್. ನಿನ್ನೆ ನೈಟ್ ಕುಡ್ದಿದ್ದು ಯಾರು ಮಾಡಿದ್ರು? Shave. This is that look. Guys, I can't even say something with my dad will look so much. But uncle is my good subscriber. Yes, uncle is finding an opportunity for hitting me, but I'm getting views also. Yeah. Keep watching, guys. ಸಾರಿ ಲಾಸ್ಟ್ ಆಯ್ತಾ? ನಾವು ತಿರ್ಗಾ ಇಷ್ಟು ರೆಡಿ ಆಗ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು 4 ಅವರ್ ನಾವು ಮಲ್ಕೊಂತೀವಿ. 4 ಅವರ್ ಮಲ್ಕೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತೀವಂತೆ. ಆಮೇಲೆ ಇಂಡಸ್ಟ್ರಿಯಲ್ ಹೋಗ್ತೀವಿ ಗಾಯ್ಸ್. ಅಷ್ಟೇ ಇವತ್ತು. ಫಸ್ಟ್ ಊಟನ ಜ್ಯೂಸ್ ಸ್ಟ್ರೀಟ್ಗೆ ಹೋಗ್ತೀವಿ. ಡೈರೆಕ್ಟ್ ಊಟ ಇಲ್ಲಿಂದ 4 ಅವರ್ ಜರ್ನಿ, ಅದಾದ್ಮೇಲೆ ತಿಂದಿರ್ತೀವಿ. ಮತ್ತೆ ಇಷ್ಟೆಲ್ಲ ಮಸ್ತಾಗಿ ಮೇಕಪ್ ಹಾಕೊಂಡು ಇಯರಿಂಗ್ಸ್ ಹಾಕೊಂಡೆಲ್ಲ ಬಸ್ಸಲ್ಲಿ ಹೋಗ್ಬಿಟ್ಟು ಮಲ್ಕೋತೀವಿ ನಾವು. ಏನು ಮಾಡೋದು. ಹೌದು. ನಮ್ಮ ಬ್ಲಾಗರ್ ಅಕ್ಕ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಅಯ್ಯೋ ಹಿಂಗ್ ಮಾಡಂಗಿಲ್ವಂತೆ ಗೈಸ್. ಗೈಸ್ ನಾನು ಸ್ವಲ್ಪ ಗೊತ್ತಿಲ್ವಲ್ಲ. ಕರ್ಕೊಂಡು ಹೋಗ್ತೀನಿ ನಿಮ್ಮ ನಾನು ಇಂಡಸ್ಟ್ರಿ. ಇನ್ನೊಂದು ಕ್ಯಾಂಡಿಡೇಟ್ ಬಂದು ಸ್ವಲ್ಪ ಇವ್ರು ಅಡ್ಡ ಇನ್ನೊಂದು ಕ್ಯಾಂಡಿಡೇಟ್ ಬಂದಿದ್ದಾರೆ, ಹಿಂಗೆ ರೆಡಿ ಆಗಿದ್ದಾರೆ. ನಾವು ಅಡ್ಡ ಬರ್ತೀವಿ ನೋಡೆ ಅವಳು. ಮೈಕ್ ನಾನು ಕೈ ಹಿಡಿತೀನಿ. ಏನು ಹೇಳ್ಬೇಕು ಹೇಳಿ? ಏನಾದರೂ ಹೇಳ್ಕೊ, ನೀವು ಇಷ್ಟ. ಇವತ್ತಿನ ದಿನಚರಿ ಬೇಡ, ಬೋರ್ ಆಗುತ್ತೆ. ಸೇಮ್ ಹೇಳ್ಬೇಡ, ಬೇರೆ ಏನಾದರೂ ಹೇಳು. ಆಯ್ತು ಹೇಳು. ಆಯ್ತು. ಏನೇನು ಮಾಡ್ತೀರಾ? 8 ಅವರ್ ಟ್ರಾವೆಲ್ ಮಾಡ್ತೀವಿ. ಡ್ರೆಸ್ ಚೇಂಜ್ ಮಾಡ್ತೀವಿ. ಪಬ್ಲಿಕ್ ವಾಶ್ರೂಮಲ್ಲಿ ಮತ್ತೆ ಬಸ್ಸಲ್ಲಿ ಮೇಕಪ್ ಮಾಡ್ಕೋತೀವಿ. ಇದೇ ಲುಕ್ ಇರಲ್ಲ, ಇದೇ ಇರೋದು. ಇನ್ನೊಂಚೂರು ಟಚ್ ಅಪ್ ಮಾಡ್ಕೊಳ. ಇದು ಏನಾದ್ರು ನೋಡೋಣ, ಟಚ್ ಅಪ್ ಆ ಥರ ಬಸ್ಸಲ್ಲಿ ಎಲ್ಲರೂ ಗಾಡ್ಸಲ್ಲಿ ಹೋಗ್ತಾರೋ ಬಸ್ಸಲ್ಲಿ ನಾವು ಮೇಕಪ್ ಮಾಡ್ತೀವಿ. ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಇವತ್ತು ಲೈಫಲ್ಲಿ. ಶಾಪಿಗೆ ಗೆಸ್ಟ್ ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನ ಐಡಿಯಾ ಇಲ್ಲ. ಸ್ವಲ್ಪ 1,000 ರೂಪಾಯಿ ಹೋಗಿದೆ ನನಗೆ ಆಲ್ರೆಡಿ. ನಾನು ಅಷ್ಟೇನಾ? ಓಕೆ. ಶಾಪಿಂಗ್ ಅಂತ ಇದೆ. ಶಾಪಿಂಗ್ ಅಂತಾನೆ ಫುಲ್ ಇಂಟರ್ವ್ಯೂ ಮಾಡ್ತಿದ್ದಾರೆ ಇವರಿಬ್ರು. ಸಾಕು ಗುರು. ಥ್ಯಾಂಕ್ ಯು. ಗೈಸ್ ನಾವು ಜೀಪಲ್ಲಿ ಹೋಗ್ತಿದ್ದೀವಿ. ಏನಕ್ಕೆ ಮಸ್ತಾಗಿದೆ ಅಲ್ಲ? ಅದೇ ನಾರ್ಮಲ್ ರೋಡ್ ಇದೆ, ಇನ್ನು ಆಫ್ ರೋಡಿಂಗ್ ಮಾಡಿದ್ರೆ ಗೈಸ್. ವೈಷ್ಣವಿ ಸ್ವಲ್ಪ ವಿಡಿಯೋಗ್ರಫಿ ಕೆಲಸ ಕೊಟ್ಟಿದ್ದೀವಿ, ಅದು ಬರುತ್ತೆ ತೆಗೀರಿ. ಹಾಯ್ ಗೈಸ್, ಒಂದು ಫ್ಯಾನ್ಸ್ ಇವಾಗ ನಾನು ಫುಲ್ ಹೆವಿ ಎಕ್ಸ್ಪೆಕ್ಟೇಷನ್ ಇದೆ ಬಿರಿಯಾನಿ ಮೇಲೆ. ಮಸ್ತಾಗಿ ತಿಂತೀನಿ. ಲಂಚ್ ಮಾಡ್ತಾರೆ. ನಮಗೆ ಏಸ್ಥೆಟಿಕ್ ಮಸ್ತಾಗಿ ಇನ್ಫಿನಿಟಿ ಇದೆ. ಮಸ್ತಾಗಿರೋ ಜಾಗ ಎಲ್ಲೋ ಕರ್ಕೊಂಬಂದು ಕೊಟ್ಟಿದ್ದಾರೆ ನಮಗೆ.
ಗೈಸ್ ಇದು ನಮ್ಮ ವೆಜ್ ಊಟ. ವೆಜ್ಜೀಸ್, ನಾನ್ ವೆಜ್ಜು, ಅವಳು ವೆಜ್ಜು. ನೀವ್ಯಾಕೆ ಸುಮ್ಮನೆ ಕೂತಿರೋದು? ಓಕೆ, ಸೊ ಊಟ ಮಾಡ್ತಾಯಿದ್ದೀವಿ ಗಾಯ್ಸ್. ಹೇ ಗಾಯ್ಸ್, ಸೊ ನಾವು ಬಂದುಬಿಟ್ಟು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗಿದ್ವಿ. ಬದನಲ್ಲಿ ವ್ಲಾಗ್ ಮಾಡೋಕ್ಕೆ ಅದೊತ್ತು ಅಲೌ ಇದ್ದಿಲ್ಲ. ಆ್ಯಕ್ಚುಲಿ ಅಲೌ ಇರಲ್ಲ ಗಾಯ್ಸ್, ಹಂಗೆಲ್ಲ ವ್ಲಾಗ್ ಮಾಡೋಂಗಿಲ್ಲ ಒಳಗಡೆ. ಏನು ಆ್ಯಕ್ಚುಲಿ ಮರ್ತೋದೆ ಕೂಡ ಆ್ಯಂಡ್ ಬಿಡ್ತಿರಿಲ್ಲ ಕೂಡ. ಸೊ ಅದಕ್ಕೆ ನೋಡಿ ನಾವು ಹಿಂಗೆ ರೆಡಿ ಆಗಿಬಿಟ್ಟು ಮಸ್ತಾಗಿ ಹೋಗ್ತಾ ಇದ್ದೀವಿ ಮರೈನ್ ಡ್ರೈವ್ಗೆ. ಚೆನ್ನಾಗಿ ಕಾಣ್ತಿದ್ದೀವಿ ನೋಡಿ, ಈ ಥರ ರೆಡಿ ಆಗಿಬಿಟ್ಟು. ನಾನು ಸ್ಪೆಕ್ಸ್ ಹಾಕೋ ಸೊ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಕೊಚ್ಚಿ ಬಂದುಬಿಟ್ಟು ಎಲ್ಲ ಕಡೆ ಮಸ್ತಾಗಿ ನೀರು. ಸೊ ಏನಾದರೂ ಹೇಳ್ಬೇಕು. ಮರೈನ್ ಡ್ರೈವ್ ಹೋಗೋಣ. ನಾನು ಮೊದಲು ಕೂಡ ಬಂದಿದ್ದೀನಿ ಇಲ್ಲೆಲ್ಲ. ಹೌದಾ? ಹೊಸ ವಿಷಯ. ಹೌದು, ನಾನು ಆಂಟಿಗೆಲ್ಲ ಹೋಗಿದ್ದೀನಿ ನಮ್ಮ ಮಮ್ಮಿ ಡ್ಯಾಡಿ ಜೊತೆ. ಬಟ್ ಈ ಸತಿ ಫನ್ ಇರುತ್ತೆ. ಹೌದು, ಸೊ ಅಂತ ಅನ್ಕೊಂಡಿದ್ದೀನಿ. ಇದು ಒಂಥರ ಇಷ್ಟ ಅಕ್ಕ ಇವತ್ತು ತುಂಬ. ಒಂದು ನಿಮಿಷ, ನಾಟ್ ನೈಸ್. ಏರ್ಪೋರ್ಟ್ ಥರ ಇದೆ ಗಾಯ್ಸ್ ಇದು ನೋಡಿ. ಇಲ್ಲೊಳಗಡೆ ಹೋಗಬೇಕು. ಐಮ್ ಸೊ ಸಾರಿ, ಇದು ಏರ್ಪೋರ್ಟ್ ಅಂತಂದೆ, ಬದಲು ಇದು ಮೆಟ್ರೋ ಅಂತೆ, ವಾಟರ್ ಮೆಟ್ರೋ. ಅಕ್ಕ ಹೇಳೋದೇ ಗೈಸ್, ಗೌರ್ಮೆಂಟೇ ಚೇಂಜ್ ಮಾಡಿಬಿಡ್ತಾರೆ. ಇದು ಪೋರ್ಟ್ ಅಲ್ಲ, ಇದು ಏರ್ಪೋರ್ಟ್ ಅಂತ ಇದೆ. ಏನು ಮಾತಾಡು, ಹೇಳು, ಮಾತು ಬರ. ಯಾಕೆ ಗುರು, ನಿನ್ನೆ ತೋರಿಸ್ತಿರ್ತೀನಿ, ಮಾತಾಡು. ಅಯ್ಯೋ ಆರಾ ಕ್ವೀನ್. ಇಲ್ಲಿ ನೋಡಿ ಗೈಸ್, ಮೆಟ್ರೋ. ನಾನು ಅನ್ಕೊಂಡೆ ಬಂದ ತಕ್ಷಣ ಇದೆಯೋ ಮೆಟ್ರೋ ಥರ ಇದೆ ಅಂತೆಲ್ಲ ಅಂದ್ಬಿಟ್ಟು. ಸೊ ಇದು ವಾಟರ್ ಮೆಟ್ರೋ ಅಂತ. ಟ್ರೈನ್ ಸೌಂಡ್ ಬರ್ತಿದೆ. ನೋಡಿದ್ರೆ ಏರ್ಪೋರ್ಟ್ ಅಂತಿದ್ಯಾ ನೋಡಿ, ಎಲ್ಲ ಕುತ್ಕೊಂಡಿರೋದು. ಓ ಮೈ ಗಾಡ್ ಗೈಸ್, ಮೈ ವ್ಯೂ ಸೋ ಬ್ಯೂಟಿಫುಲ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇದು. ಗೈಸ್ ಎಷ್ಟು ಮಸ್ತಾಗಿದೆ ಗೈಸ್ ಇದು. ಬನ್ನಿ ಗೈಸ್, ಹೊರಗಡೆ ಹೋಗೋಣ. ಇದು ನೋಡಿ, ಎಲ್ಲರೂ ಬರ್ತಾ ಇದ್ದಾರೆ. ಟ್ರಾವೆಲ್ ಮಾಡ್ತಿದ್ದೀವಿ, ಆಮೇಲೆ ನಾವು ಹೆಂಗೆ ಫೋಟೋ ತಗೊಂಡು ಹಾಕ್ತೀವಿ ನೋಡಿ ಇನ್ಸ್ಟಾಲಿ. ಫಾಲೋ ಮಾಡ್ತೀನಿ ನಾನು, ಮೂವಿ ಮಾಡಿ. ಇನ್ನಂದರೆ ನಾನು ತುಂಬ ಪೀಸ್ ಅಂತ ಇದ್ದೀನಿ, ಪೀಸ್ ಆಗಿರ್ಬೇಕು ಅದಕ್ಕೆ. ಸೊ ಇವಾಗ ನಾವು ಜ್ಯೂಸ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ, ಆಟೋಲ್ಲಿ ಹೋಗ್ಬೇಕಂದ್ರು. ಸೊ ಹೋಗ್ತಾ ಇದ್ದೀವಿ. ಕೀಪ್ ವೇಟಿಂಗ್, ಕೀಪ್ ವಾಚಿಂಗ್. ಗೈಸ್ ಬಂದ್ವಿ ಕಡೆಗೂ ಜ್ಯೂಸ್ ಸ್ಟ್ರೀಟ್ಗೆ. ಸೊ ಹೆಂಗಿದೆ ತೋರಿಸ್ತೀನಿ ರೀ, ಹಿಂಗಿದೆ ಗೈಸ್. ಕುಡಿ ಸ್ಲ್ಯಾಂಟಾಗಿ ಒಂದು ಫೋಟೋ ತೆಗಿ. ಗೈಸ್ ಗೆಸ್ ವಾಟ್, ನಾವು ಒಂದು ತಗೊಂಡಿದ್ದೀವಿ. ನೀವು ಅಮೇಜ್ Only for 100 rupees, 100 rupees. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. 3, 2, 1. ಅವ್ರದ್ದು ಶಿನ್ಶಾನ್, ನಂದು ಪಾಂಡ. ನಾನು ದೀಕ್ಷಾ ತಗೊಂಡಿದ್ದೀನಿ. ಇದು ದೀಕ್ಷಾಗೆ ಪಾಂಡ ಅಂತ ನಂಗೆ ವೈಟ್ ಬೇಕಿತ್ತು. ಓಕೆ ಗೈಸ್, ಬಾಯ್. ಓಕೆ ಬಾಯ್ ಗೈಸ್, ಇದು ನೈಟ್ ಊಟ ಮಾಡೋಕ್ಕೆ ಬಂದಿದ್ದೀವಿ. ಹಾಯ್ ಗೈಸ್, ಪಾಠ ಮಾಡಿ ಬನ್ನಿ ಹಾಗೆ. ಸೊ ಗೈಸ್, ನಾವು ಎಲ್ಲಿ ಬ್ಲಾಗ್ ಮಾಡಿದ್ ಲಾಸ್ಟ್ 1 ನಿಮಿಷ ಅಲ್ಲೇ ಕಾಪಿ ರೈಟ್ ಬರುತ್ತೆ. ಏನ್ ಪೇರು ಮೀನಾ ಕುಮಾರಿ, ಹಾಗೆ ಊರು ಕನ್ಯಾಕುಮಾರಿ. ಯಾರು ಗೊತ್ತಾ? ಗೆಸ್ ಮಾಡಿ ಯಾರು ಹಾಡ್ತಿದ್ದಾರೆ. ಪೋಲಮ್ಮ ಕುದುರೆ ಸವಾರಿ. ತೋರ್ಸಕ್ಕಾಗಲ್ಲ ಗೈಸ್, ನನ್ಗೆ ಸ್ವಲ್ಪ ಡ್ಯಾನ್ಸ್ ಮಾಡೋದು. ಏನು ಗೈಸ್, ಅವಾಗ ಏನು ವ್ಲಾಗ್ ಮಾಡ್ತಿದ್ನಲ್ಲ, ಎಲ್ಲಿದ್ವಿ ನಾವು? ಅಲ್ಲಿ ಡ್ರೈವಲ್ಲಿದ್ವಿ ಅನ್ಸುತ್ತೆ, ವಾಟರ್ ಮೆಟ್ರೋ ಅಲ್ಲಿ. ಅದಾದಮೇಲೆ ಬಂದ್ವಿ, ಊಟ ಮಾಡಿದ್ವಿ. ಇವಾಗ ರೂಮಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ತಿದ್ವಿ, ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ತಿನ್ಕೊಂಡು. ಸೊ ನಾಳೆ ಸಿಗ್ತೀವಿ ಗಾಯ್ಸ್, ಅಷ್ಟೇ, ಬಾಯ್.
ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಕೆಟಲಲ್ಲಿ ಮ್ಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಈ ಥರ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುಚ್ಬಿಟ್ಟು ಅದೇ ಇದು ಅಲ್ಲಾಡಿಸಿ ಆನ್ ಮಾಡಿದ್ರೆ ಕುದಿಯುತ್ತೆ ಗಾಯ್ಸ್. ಸ್ವಲ್ಪ ನೀವು ನೋಡ್ಬೋದು ಕುದಿಯೋದು ಆ್ಯಂಡ್ ಬೇಯುತ್ತೆ. ಸೊ ಈ ಥರ ಮಾಡ್ತಿದ್ರೆ ಅಲ್ಲಿ ಮಲ್ಕೊಂಡಿದ್ದಾರೆ ಅವರು, ಅದೆಲ್ಲ ತೋರ್ಸಕ್ಕಾಗಲ್ಲ ಗಾಯ್ಸ್. ಮಲಗಿದ್ದಾರೆ, ಅಷ್ಟ್- ಒಬ್ಳು ಎದ್ದಿದ್ದಾಳೆ. ಆಮೇಲೆ ಮಾಡ್ಕೊಂಡು ತಿಂತೀವಿ ಬಿಡಿಸ್ಬಿಟ್ಟು ಅವ್ರನ್ನ. ಹೌದು. ಸುಮ್ಮನೆ ಟ್ರೈ ಮಾಡಬೇಕು ಫನ್ನಿಗೆ ಅಂತ ಮಾಡ್ತಾ ಇದ್ದೀವಿ ಗಾಯ್ಸ್. ಊಟ ಮಾಡಿದ್ದೀವಿ. ಸೊ ಕೀಪ್ ವೇಟಿಂಗ್ ಫಾರ್ ದಿಸ್. ಸೊ ನೋಡ್ಬೋದು ನೀವು. ನೋಡಿ 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 ನೋಡಿ. ಓ ಮೈ ಗಾಡ್. ಅಯ್ಯೋ ಸಾಕು ಬಿಡಿ ಗಾಯ್ಸ್. ಯಾ ಬಾಯ್ ಗೈಸ್ ಇದು ನೋಡಿ ಸ್ವಲ್ಪ ಗೆಸ್ ದ ಶೆಫ್. ಗೆಸ್ ದ ಶೆಫ್. ಇಟ್ಸ್ ತೇಜು ಹೇಳ್ತಾ ಇದ್ದೀನಿ ಅಂದರೆ ನೋಡ್ಬಿಡ್ತಾ ಇದ್ನು. ಗೈಸ್ ನಂಗೆ ಸ್ವಲ್ಪ ನೀರು ಎಷ್ಟು ಹಾಕ್ಬೇಕಂತ ಗೊತ್ತಾಗಲ್ಲ, ನೀರು ಜಾಸ್ತಿ ಆಗೋಯ್ತು ಗಾಯ್ಸ್.